ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ರಿಗೂ ಚಿಕ್ಕು ಲಾಗ್ಸ್ ಕನ್ನಡ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಲಾಗಲ್ಲಿ ನಾನು ಮಾಡ್ತಾ ಇರೋದು ಸ್ವೀಟ್ ಕಾರ್ನ್. ಎಲ್ಲರೂ ನೋಡ್ತಾ ಇದ್ದೀರಾ, ಸ್ವೀಟ್ ಕಾರ್ನ್ ಇದು. ಸೊ ಇಲ್ಲೇ ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಿ ನಾನು ಉಲ್ಲಾಸು. ಅಲ್ಲಿಂದ ಅವನು ಸ್ವೀಟ್ ಕಾರ್ನ್ ಮಾಡಿಕೊಡು ಮಮ್ಮಿ ಅಂತ ಹೇಳಿದ, ಅದಕ್ಕೋಸ್ಕರ ಇದನ್ನು ತಂದಿದ್ವಿ. ಸೊ ಇದನ್ನು ನಾವು ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡ್ಬೋದು. ಸೊ ನಾನು ಉಲ್ಲಾಸ್ ಇಬ್ಬರೇ ಸದ್ಯಕ್ಕೆ ಇರೋದ್ರಿಂದ ನಮ್ಮಿಬ್ಬರಿಗೆ ಈ ಒಂದು ಸ್ವೀಟ್ ಕಾರ್ನ್ ಸಾಕು. ಇದನ್ನು ಯಾವ ರೀತಿ ಮಾಡ್ಬೋದು, ಆದಷ್ಟು ಬೇಗ ಯಾವ ರೀತಿ ತಯಾರು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಸೊ ನಾನು ಆಗಲೇ ಹೇಳಿದೆ ಸ್ವೀಟ್ ಕಾರ್ನ್ನ ಮನೇಲಿ ಹೇಗೆ ತಯಾರು ಮಾಡ್ಬೋದು ಅನ್ನೋದನ್ನು ಈಗ ಸದ್ಯಕ್ಕೆ ತಿಳಿಸ್ಕೊಡ್ತೀನಿ, ಯಾವ ರೀತಿ ತಯಾರು ಮಾಡ್ಬೋದು ಅಂತ. ಇದನ್ನು ಕ್ಲೀನಾಗಿ ಕವರಲ್ಲಿ ರ್ಯಾಪ್ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಬಟ್ ಇದು ಬಿಡಿಸೋದು ತುಂಬ ಕಷ್ಟ. ಇದನ್ನು ಒಂದೊಂದಾಗಿ ಬಿಡಿಸ್ಕೊಳ್ಳೋಣ. ಅದು ತುಂಬ ಈಸಿ ಇದು, ನೋಡಿ ಇಷ್ಟೇ, ನೀವೇನೂ ಮಾಡೋಂಗೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಕಾಳು, ನೋಡ್ತಾ ಇದ್ದೀರಲ್ಲ. ಇದನ್ನು ಫುಲ್ ಬಿಡಿಸ್ಕೊಂಡು ಬೇಯಕ್ಕೆ ಹಾಕೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗೇ ತೋರಿಸ್ತಾ ಹಾಕಿ ಈ ಸ್ವೀಟ್ ಕಾರ್ನ್ನ ಎಲ್ಲ ಬಿಡಿಸಿಟ್ಕೊಂಡು ಚೆನ್ನಾಗಿ ಒಂದು 2 ಸತಿ ವಾಶ್ ಮಾಡಿ ಈಗ ಬೇಯಕ್ಕೆ ಇಟ್ಟಿದ್ದೀನಿ. ಈಗ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಆಮೇಲೆ ಮಿಕ್ಸ್ ಮಾಡ್ಕೋತೀವಿ. ಇವಾಗ ಸದ್ಯಕ್ಕೆ ಆ ಜೋಳಕ್ಕೆ ಒಂಚೂರು ಉಪ್ಪು ತಾಗಲಿ ಅಂತ ಕಾರಣಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಸೊ ಇದನ್ನು ಒಂದು 10 to 15 ಮಿನಿಟ್ಸ್ ಬೇಯಿಸೋಣ. ಯಾಕಂದರೆ ಅದು ಬೇಯಿಸಿದಾಗ ತುಂಬ ಚೆನ್ನಾಗಿ, ನಾನು ಆ್ಯಕ್ಚುಲಿ ಪಾತ್ರೆಯಲ್ಲೇ ಬೇಯಿಸೋದು, ಸೊ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡೋಣ. ಇದಾದಮೇಲೆ ನಿಮಗೆ ಹೇಗೆ ಮಾಡೋದು ಏನು, ಸಿಂಪಲ್ ಉಪ್ಪು ಖಾರ ಇದ್ದರೆ ಸಾಕು. 2 ಐಟಮಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ಬೋದು, ಬಟ್ ನಿಂಬೆಹಣ್ಣು ಈಗಿರೋ ವೆದರ್ಗೆ ತುಂಬ ಕೋಲ್ಡ್ ಅನಿಸುತ್ತೆ, ನಿಂಬೆಹಣ್ಣು ಬೇಡ. ನಾನು ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅನ್ನೋದನ್ನ ನೀವು ಸಹ ನೋಡಿ. ನೋಡಿ, ಒಂದು ಕಡೆ ಜೋಳ ಬೇಯ್ತಾ ಇದೆ, ಈ ಕಡೆ ನಾನು ಬಟರ್ ತೊಗೊಂಡಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಬಟರ್ ಹಾಕಿ ನೀವು ಕಾರ್ನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇನ್ನು ಚಿಲ್ಲಿ ಪೌಡರ್. ಸೊ ಆಲ್ರೆಡಿ ನಾನು ಸಾಲ್ಟ್ ಮಿಕ್ಸ್ ಮಾಡಿದ್ದೀನಿ. ನೋಡೋಣ ಎಷ್ಟು ಬೇಕು ಉಪ್ಪು ನೋಡಿಕೊಂಡು ಅದನ್ನು ಸಹ ಮಿಕ್ಸ್ ಮಾಡೋಣ. ಇದು ಅಮೂಲ್ ಬಟರ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು. ಸೊ ಮಕ್ಕಳಿಗೆ ಸ್ವಲ್ಪ ಆ್ಯಡ್ ಮಾಡ್ತೀನಿ ಅಷ್ಟೇ, ಯಾಕಂದರೆ ಉಲ್ಲಾಸು ಚಿಕ್ಕುಗೆ ನಾನು ಹಾಗೆ ತಿಂತೀನಿ. ನೋಡೋಣ ಬನ್ನಿ ಯಾವ ರೀತಿ ಟೇಸ್ಟ್ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ನೀವು ಸಹ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ಬೇಯ್ತಾ ಇದೆ. ನಾನು ಆಗಲೇ ಹೇಳಿದೆ ಬಟರ್ ಹಾಕೋಣ ಅಂತ. ಬಟರ್ ಜಾಸ್ತಿ ಬೇಡ, ಸ್ವಲ್ಪ ಹಾಕೋಣ ಮಕ್ಳಿಗೋಸ್ಕರ. ನೋಡಿ ಬಟರ್ ಬೆಣ್ಣೆ ನೋಡಿ ಹಾಕಿದ ತಕ್ಷಣ ಫುಲ್ ಮೆಲ್ಟು, ಅಷ್ಟೇ ಬಿಸಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬಟರ್ ಹಾಕಿದ್ರೆ ಮಕ್ಕಳು ಸಹ ಖುಷಿ ಪಡ್ತಾರೆ ಅಂತ ಅಷ್ಟೇ. ಸೊ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಲೈಟಾಗಿ ಚಿಲ್ಲಿ ಪೌಡ್ರ್ ಹಾಕೋಣ. ನನ್ನ ಮಗನಿಗೆ ಖಾರ ಬೇಕಂತೆ, ಬಟ್ ಬೇಡ, ಖಾರ ಜಾಸ್ತಿ ತಿನ್ನಬಾರ್ದು. ನೆಕ್ಸ್ಟು ಚಿಲ್ಲಿ ಪೌಡರ್, ಜೊತೆಗೆ ಸ್ವಲ್ಪ ಉಪ್ಪು. ಯಾಕಂದರೆ ಉಪ್ಪು ನಾನು ಆಲ್ರೆಡಿ ಆಗಲೇ ಹಾಕಿದ್ದೀನಿ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು. ಈಗ ನೋಡಿ ಬಟರು ಇದು ಮಿಕ್ಸ್ ಮಾಡ್ಕೋಬೋದು. ಸೊ ನಿಮಗೆ ಬೇಕು ಅಂದರೆ ನಿಂಬೆಹಣ್ಣು ಸಹ ನೀವು ಹಿಂಡ್ಕೋಬೋದು. ನನಗೆ ನಿಂಬೆಹಣ್ಣು ಅವಶ್ಯಕತೆ ಇಲ್ಲ, ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಸೂಪರಾಗಿರೋವಂಥ ಸ್ವೀಟ್ ಕಾರ್ನ್ ಮನೇಲಿ 5ರಿಂದ ಒಂದು 15 ನಿಮಿಷದೊಳಗಡೆ ರೆಡಿಯಾಗಿದೆ. ನೀವು ಸಹ ಇದೇ ರೀತಿ ಮಾಡ್ಕೊಳ್ಳಿ. ಸೊ ನಾನು ಆಗಲೇ ಹೇಳಿದೆ, ಈ ಮಳೆಗೆ ಈ ಒಂದು ಸ್ವೀಟ್ ಕಾರ್ನ್ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ನಮ್ಮ ಮನೆ ಹುಡುಗ ಉಲ್ಲಾಸ್ ರೆಡಿಯಾಗಿದ್ದಾನೆ. ಹಾಯ್ ಉಲ್ಲಾಸ್, ಹೇಗಿದೆಯಾ? ಸೊ ನಿನಗೋಸ್ಕರ ಸ್ವೀಟ್ ಕಾರ್ನ್ ರೆಡಿಯಾಗಿದೆ, ತಿನ್ನೋಕ್ಕೆ ರೆಡಿನಾ? ಟೇಸ್ಟ್ ಮಾಡ್ತೀಯಾ? ಮಾಡು, ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಬಿಸಿ, ಇನ್ನೊಂದು ಬೈಟ್ ತಿನ್ನು. ಹೇಗಿದೆ? ಸೂಪರಾ? ಎಷ್ಟು 10ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? 10. ವಾವ್, ಚೀಕು ತಿನ್ಸಲ್ವಾ? ಓಕೆ, ಅವನಿಗೆ ಬೇಡವಂತೆ ಬಿಡಿ, ಅವನಿಗೆ ರೈಮ್ಸ್ ಹುಚ್ಚು. ನೀನು ನಿನ್ನ ಒಂದು ಸ್ವೀಟ್ ಕಾರ್ನ ಎಂಜಾಯ್ ಮಾಡು.
ವೀಕ್ಷಕರೇ ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನು ಮೀಟ್ ಮಾಡ್ತಾ ಇರ್ತೀನಿ. ಸೊ ನೀವೇನು ಮಾಡಬೇಕು ಗೊತ್ತಿದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದ್ರ ಜೊತೆಗೆ ನಿಮಗೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೆಕ್ಸ್ಟ್ ಯಾವ ರೆಸಿಪಿ ತೋರಿಸ್ಬೇಕು ಅನ್ನೋದನ್ನು ಸಹ ಹೇಳಿ ಅಂತ ಹೇಳ್ತಾ ಇವತ್ತು ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್.